ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಮಹತ್ತರವಾದ ಕೊಡುಗೆ ನೀಡಿದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ 100 ರೂಪಾಯಿ ಕಡಿತಗೊಳಿಸಿದೆ ಹಾಗೂ ರಾಜ್ಯಸಭೆಗೆ ಕನ್ನಡಿಗರಾದ ಸುಧಾಮೂರ್ತಿ ಅವರನ್ನ ಆಯ್ಕೆ ಮಾಡಿರುವುದು ಸಂತಸದ ಸುದ್ದಿಯಾಗಿದೆ ಎಂದು ಬಿವೈ ರಾಘವೇಂದ್ರ ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಮಹಿಳಾ ದಿನಾಚರಣೆಯಂದು ಎಲ್ಪಿಜಿ ಸಿಲಿಂಡರ್ ದರವನ್ನು 100 ರೂಪಾಯಿ ಕಡಿತಗೊಳಿಸಿದ್ದು, ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಸಬ್ಸಿಡಿ ಹೊರತುಪಡಿಸಿ 100 ರೂಪಾಯಿ ಕಡಿತಗೊಳಿಸಿರುವುದರಿಂದ ಸುಲಭ ದರದಲ್ಲಿ ಸಿಲಿಂಡರ್ ಲಭ್ಯವಿದ್ದು ಮಹಿಳೆಯರಿಗೆ ಅನುಕೂಲವಾಗಲಿದೆ ಎಂದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೊಡುಗೆಯಾಗಿ ನಮ್ಮ ಯಾರು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸ್ತಾ ಇದ್ದಾರೆ, ಉಜ್ವಲ ಯೋಜನೆಯನ್ನು ಉಪಯೋಗಿಸ್ತಾ ಇದ್ದಾರೆ, ಮತ್ತೆ 100 ರೂಪಾಯಿಯನ್ನ ಸಬ್ಸಿಡಿಯನ್ನ ಕೊಡುವಂತ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನರ ಪರವಾಗಿ, ಮಹಿಳೆಯರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೇನೆ. ಸೊ ಬರುವಂತ ದಿನದಲ್ಲಿ ಈಗೇನು ಸಬ್ಸಿಡಿ ಕಟ್ಟಾಗಿ 600 ರೂಪಾಯಿ ಏನು ಬರ್ತಾ ಇದೆ, ಬರುವಂತ ದಿನದಲ್ಲಿ ಇನ್ನೂ 100 ರೂಪಾಯಿ ಕಮ್ಮಿ ಆಗುತ್ತೆ. ಹಾಗಾಗಿ ತುಂಬಾ ಕಮ್ಮಿ ಖರ್ಚಲ್ಲಿ ಈ ಒಂದು ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಒಂದು ಸಿಲಿಂಡರ್ ಏನು ಯುಟಿಲೈಸ್ ಮಾಡ್ತಾರೆ, ಒಂದು ಒಳ್ಳೆ ರೀತಿಯಂತ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದು ಒಂದು. ಎರಡನೇದು, ರಾಜ್ಯಸಭೆಗೆ ಸುಧಾಮೂರ್ತಿ ಅವರು ನಿನ್ನೆ ಅಧಿಕೃತವಾಗಿ ರಾಜ್ಯಸಭೆಗೆ ನಾಮಿನೇಷನ್ ಅನ್ನ ನಮ್ಮ ರಾಜ್ಯಪಾಲರ ಒಪ್ಪಿಗೆಯನ್ನ, ರಾಷ್ಟ್ರಪತಿಗಳ ಒಪ್ಪಿಗೆಯನ್ನ ಪಡೆದಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇಡೀ ನಮ್ಮ ಈ ಒಂದು ನಾಮನಿರ್ದೇಶಿತ ಗೌರವಿತ ಸುಧಾಮೂರ್ತಿ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದ್ರೆ ನಾನು ಕೊನೆಯ ಒಂದು ತಿಂಗಳು ಕೆಳಗೆ ಅವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗದಲ್ಲಿ ಐಟಿ ಪಾರ್ಕ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಸ್ವಲ್ಪ ಸಲಹೆ ಬೇಕು, ನಮ್ಮ ಇನ್ಫೋಸಿಸ್ ನ ಒಂದು ಯೂನಿಟ್ ಅನ್ನು ಕೂಡ ಇಲ್ಲಿ ತೆರೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕೂಡ ವಿನಂತಿನ ಮಾಡಿಕೊಂಡು, ಹಾಗೆ ಟೂರಿಸಂ ವಿಚಾರದಲ್ಲೂ ಕೂಡ ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ಟೂರಿಸಂ ರಿಲೇಟೆಡ್ ಒಂದು ಸರ್ಕಾರದಿಂದ ಒಂದು ಬೋರ್ಡ್ ಅನ್ನ ಮಾಡಿದ್ರು. ಅದರ ಆ ಬೋರ್ಡ್ ನ ಒಂದು ಚೇರ್ಮನ್ ಆಗಿ ಅನೇಕ ಸಲಹೆ ಸರ್ಕಾರಕ್ಕೆ ಕೊಡುವಂತ ಕೆಲಸನೂ ಕೂಡ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಅತ್ಯಂತ ಹೆಮ್ಮೆಯ ವಿಚಾರ, ನಮ್ಮ ಕರ್ನಾಟಕದ ಹೆಣ್ಮಗಳು ಸುಧಾಮೂರ್ತಿ ಅವರು ಇವತ್ತು ರಾಜ್ಯಸಭೆಗೆ ಅಧಿಕೃತವಾಗಿ ನಿನ್ನೆ ಘೋಷಣೆ ಆಗಿದ್ದರಿಂದ ಮತ್ತೊಮ್ಮೆ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ